ವೀಕ್ಷಕರೇ, ಇವತ್ತು ನಾವು ರಚಿತಾರಾಮ್ ಅವರ ಒಂದು ಮನೆ ಹತ್ರ ಇದ್ದೀವಿ. ಯಾಕಂದರೆ ಇವತ್ತು ಅವ್ರ ಬರ್ತ್ಡೇ ಇದೆ. ಇದು ಕನ್ನಡ ಚಿತ್ರರಂಗದ ಒಂದು ಹೆಸರಾಂತ ನಟಿಯಾಗಿರುವಂತಹ ರಚಿತಾರಾಮ್ ಅವರ ಒಂದು ಬರ್ತ್ಡೇಗೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸಾಕಷ್ಟು ಜನ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ, ನಿಂತ್ಕೊಂಡಿದ್ದಾರೆ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಬಂದರೆ ಅವ್ರನ್ನ ನೋಡಬೇಕು, ಫೋಟೋ ತೊಗೋಬೇಕು, ಅವ್ರಿಗೆ ವಿಶ್ ಮಾಡಬೇಕು, ಬರ್ತ್ಡೇ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಜನರು ಬರುವಂಥ ಒಂದು ನಿರೀಕ್ಷೆ ಕೂಡ ಇದೆ ಇವರ ಒಂದು ಬರ್ತ್ಡೇ ಒಂದು ಸೆಲೆಬ್ರೇಷನ್ಗೆ. ಹೀಗಾಗಿ ಅವ್ರನ್ನೇ ಒಂದು ಕೇಳ್ತಾ ಹೋಗೋಣ, ಮಾತಾಡ್ತಾ ಹೋಗೋಣ. ಯಾವಾಗಿಂದ ಬಂದು ಕಾಯ್ತಾ ಇದ್ದಾರೆ, ಅವರ ಒಂದು ಡಯಾಟ್ ಫ್ಯಾನ ಯಾವ ರೀತಿ ಎಲ್ಲ ಒಂದು ವಿಚಾರ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ರಚಿತಾರಾಮ್ ಅವ್ರ ಬರ್ತ್ಡೇ ಇದೆ, ನೀವು ಬಂದಿದ್ದೀರಾ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಹ್ಯಾಪಿ ಬರ್ಡೇ ಹೇಳ್ತೀನಿ. ಅವ್ರಿಗೆಲ್ಲ ಚಿತ್ರಗಳು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಬಂದೆ ಸರ್. ಅಂದರೆ ಅವ್ರ ಬರ್ತ್ಡೇ ಅಂತ ಬಂದ್ರೆ ನೀವು ಫಿಲಿಮ್ ನೋಡಿದ್ವಿ. ಇದು RR ನಗರ ಇರೋದು ನಮ್ಮದು. ಅವ್ರ ಫಿಲಿಮ್ ನೋಡಿಗೆ ಚೆನ್ನಾಗೈತೆ, ಅದಕ್ಕೆಲ್ಲ ಬರಟಾಗಿ ಬಂದಿದೆ. ಮನೆ ನೀವು ಏನು ಹೇಳ್ತೀರಾ? ಬಳ್ಳಾರಿ. ಇವ್ರು ಬಳ್ಳಾರಿ ಅಂತ, ನಮ್ಮೂರವರೇ, ನಂದು ಬಳ್ಳಾರಿನೇ. ಹೇಳಿ, ರಚಿತಾರಾಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬರ್ತ್ಡೇ ಇದೆ, ಅವ್ರು ನೋಡೋಕೆ ಅಲ್ಲಿಂದ ಬಂದಿದ್ದೀರಾ? ಬಂದಿದ್ದೀವಿ, ಸ್ಕೂಲ್ ರಜೆ ಇತ್ತಲ್ಲ ಅದಕ್ಕೆ ಬಂದಿದ್ದೀವಿ. ಫಿಲಿಮ್ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ. ಏನು ಹೇಳ್ತೀರಾ? ಅವರು ಎಲ್ಲ ಬಾಸ್ ಫ್ಯಾನ್ಸ್, ಅವ್ರು ಡಿ ಬಾಸ್ ಅವರ ಅಭಿಮಾನಿಗಳು. ಹೌದಾ? ಅದಕ್ಕೆ ಪಿಕ್ಚರ್ ಮೂವಿ ನೋಡಿಬಿಟ್ಟು ಬಂದಿದ್ದೀವಿ ನಾವೆಲ್ಲ. ಡಿ ಬಾಸ್ ಅವರ ಅಭಿಮಾನಿ ನೀವು. ಅವರು ಡಿ ಬಾಸ್ ಜೊತೆ ಅನೇಕ ಸಿನಿಮಾಗಳು ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದಿದ್ರು. ಎಸ್, ಬಂದಿದ್ದೀವಿ ಅದಕ್ಕೆ. ಓಕೆ, ಡಿ ಬಾಸ್ ಇಲ್ಲ ಈಗ ಸದ್ಯಕ್ಕೆ, ಅವ್ರು ಅಲ್ಲಿದ್ದಾರೆ. ಬಟ್ ಅದೇ ಅಭಿಮಾನಿಗಳಿದ್ದೀವಲ್ಲ ಸಾಕು. ಅವ್ರು ಬಂದಿಲ್ಲ ಅಂತ ಅಭಿಮಾನಿಗಳು ಬಂದಿರೋದು. ಎಸ್, ಅವ್ರಿಲ್ಲ ಅಂತಂದ್ರೆ ನಾವು ಬರ್ತೀವಿ. ಡಿ ಬಾಸ್ ಅವರ ಅಭಿಮಾನಿಗಳು ಅವರು ಬರೋಕ್ಕಾಗಿಲ್ಲ ಅಂದ್ರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರು ಮಾತಾಡ್ತಾರೆ. ಏನು ಹೇಳ್ತೀರಾ ರಚಿತಾರಾಮ್ ಅವ್ರ ಬಗ್ಗೆ? ಸರ್, ನಾವು ಮಂತ್ರಾಲಯದಿಂದ ಬಂದೀವಿ ಸರ್. ಮಂತ್ರಾಲಯದಿಂದ ಬಂದೀವಿ. ಹೌದು ಸರ್, ನಾವು ಇರೋದು ಆಂಧ್ರ. ಅಂದರೆ ನಾವು ತುಂಬ ಇಷ್ಟಪಡೋದು ಕನ್ನಡ ಹೀರೋಯಿನ್. ಅಲ್ಲಿಂದ ಮಂತ್ರಾಲಯದಿಂದ ಬಂದೀವಿ. ವರ್ಷ ಬರ್ತೀವಿ ನಾವು. ಲಾಸ್ಟ್ 2 years ಬಂದಿಲ್ಲ ಸರ್, ಮೇಡಮ್ ಇಲ್ಲ ಅಂತ ಇದ್ರು. ಅವಾಗ ಈ ವರ್ಷ ಬಂದ್ವಿ ಅಲ್ಲಿಂದ. ಥ್ಯಾಂಕ್ ಯು ಸರ್. ಅಂದರೆ ಅವ್ರಿಗೆ ಬರೀ ವಿಶ್ ಮಾಡ್ಬೇಕಂತ ಬಂದಿದ್ರೆ, ಒಂದು ವೇಳೆ ಚಾನ್ಸ್ ಸಿಕ್ಕರೆ ಫೋಟೋ ತಗೊಳ್ಳೋದು, ಮಾತಾಡ್ಸೋದು? ಚಾನ್ಸ್ ಫೋಟೋ ತೆಗೋಬೇಕಂತ ಬಂದೀವಿ ಸರ್. ನಾವು ಬುಲ್ಬುಲ್ ಸಿನಿಮಾನಿಂದ ಫ್ಯಾನ್ಸ್ ಆಗಿವಿ. ಇರೋದು ಆಂಧ್ರ ನಾವು, ಅಂದರೆ ಕನ್ನಡ. ರಚಿತಾರಾಮ್ ಅವರು ಒಂದು ಯಾವ ಫಿಲಿಮ್ ನೋಡಿ ನೀವು ಫ್ಯಾನ್ ಆಗಿದ್ದು? ಬುಲ್ಬುಲ್ ಸಿನಿಮಾನಿಂದ ಸರ್. ಬುಲ್ಬುಲ್ನಿಂದ ಇದು ರಥವೀರ ಮತ್ತು ಅಯೋಗ್ಯ, ಇನ್ನೊಂದು ಇದು ಅಯೋಗ್ಯ 2 ಇವಾಗ ಬರ್ತಾವಲ್ಲ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಅವರು ಹೀರೋ. ಅವ್ರು ಇಲ್ಲ ಈ ಒಂದು ಬರ್ತ್ಡೇಗೆ. ಹೌದು ಸರ್, ಬರ್ತಾಯಿದೆ ಸರ್, ಕಂಪಲ್ಸರಿ. ಖಂಡಿತ ಸರ್. ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ಬನ್ನಿ ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಕೋಲಾರಿಂದ ಬಂದಿದ್ರಿ. ಕೋಲಾರಿಂದ ಬರ್ತ್ಡೇಗೋಸ್ಕರ ಬಂದಿರೋದು? ಬರ್ತ್ಡೇಗೋಸ್ಕರ ರಚಿತಾರಾಮ್. ಹೇಳಿ, ಏನು ಹೇಳ್ತೀರಾ ರಚಿತಾರಾಮ್ ಅವ್ರ ಬಗ್ಗೆ? ಯಾವಾಗಿಂದ ಫ್ಯಾನು? ನಾವು 5-6 ವರ್ಷದಿಂದ ಫ್ಯಾನ್ ಆಗಿದ್ದೀರಿ. ಅವರೆಲ್ಲ ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡ್ತಾ ಇದ್ದೀರಿ ಎಲ್ಲ ಸಿನಿಮಾಗಳು. ನೀವೆಲ್ಲಿಂದ ಬಂದಿದ್ದೀರಾ? ನಾವು ಯಾದಗಿರಿಯಿಂದ ಇದಕ್ಕೋಸ್ಕರ ಬಂದಿರೋದಾ ಅಥವಾ ಸುಮ್ಮನೆ ಇಲ್ಲಿ ಕೆಲಸ ಮಾಡ್ತೀರಿ ಬಂದು? ಇಲ್ಲ, ರಚಿತಾರಾಮ್ ಅವ್ರಿಗೋಸ್ಕರ ಯಾದಗಿರಿಯಿಂದ ಬಂದಿದ್ದಾರೆ ಬರ್ತ್ಡೇಗೋಸ್ಕರ. ಕೇಳೋಣ, ನಿಮ್ಮ ಹೆಸರೇನು? ಶರಣ್ ಅಂತ. ಏನು ಹೇಳ್ತಾರೆ? ರಚಿತಾರಾಮ್ ಅವ್ರ ಬರ್ತ್ಡೇ ಇದೆ, ಖುಷಿ ಆಗ್ತಾ ಇದೆ. ಬರ್ತ್ಡೇ ಮಾಡ್ಕೊತಾರೆ. ಹೋದ ವರ್ಷ ಮಾಡ್ಕೊಳ್ಳಿಲ್ಲ, ಇವಾಗ ಖುಷಿ ಆಗ್ತಿದೆ, ಅದಕ್ಕೆ ಬಂದಿದ್ದೀವಿ. ಅಂದರೆ ಈಗ ಸಾಕಷ್ಟು ಸಿನಿಮಾಗಳು ಕೂಡ ಈ ಲೈನಪ್ಪಲ್ಲಿದೆ. ಈಗ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಗಾಯಗೊಟ್ಟು, ಎರಡು ಸಿನಿಮಾ, ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಮುಖ್ಯವಾಗಿ ತುಂಬ ಜನ ದರ್ಶನ್ ಫ್ಯಾನ್ಸ್ಗಳು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ವಿಶ್ ಮಾಡೋಕೆ ಏನು ಹೇಳ್ತಾರೆ ಇದ್ರ ಬಗ್ಗೆ? ಖುಷಿ ಇದೆ ಸರ್. ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಬಂದಿದ್ದಾರೆ ಅಂದರೆ ಖುಷಿ. ಡಿ ಬಾಸ್ ಫ್ಯಾನ್? ನಾವು ಡಿ ಬಾಸ್ ಫ್ಯಾನ್ಸ್. ಖುಷಿ ಇದೆ. ಅವರು ಚೆನ್ನಾಗಿ ಮೂವಿ ಎಲ್ಲ ಮಾಡಲಿ, ಎಲ್ರಿಗೂ ಚೆನ್ನಾಗಿ ಫಿಲಮ್ ಕೊಡಲಿ ಅಂತ ಎಲ್ಲರೂ ಖುಷಿಯಿಂದ ಬಂದು ಹಾರೈಸ್ತಾ ಇದ್ದೀವಿ ಅಷ್ಟೇ. ನೀವು? ನಾವು ಯಾದಗಿರಿಯಿಂದ ಬಂದಿರೋದು. ನೀವಿಬ್ರು ಫ್ರೆಂಡ್ಸಾ? ಅಲ್ಲಿಂದ ಬಂದಿರೋದು. ಓಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಮಾತಾಡ್ತಾ ಹೋಗೋಣ. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಇಲ್ಲ, ನನ್ನ ಹೆಸರು ಕಿರಣ ಅಂತ. ಇಲ್ಲೇ ಕೆಂಗೇರಿಯಲ್ಲಿ ಇರೋದು. ಡಿ ಬಾಸ್ ಅಭಿಮಾನಿ. ಹುಟ್ಟಿದಬ್ಬ ಮೇಡಮ್ದು ತುಂಬ ಖುಷಿ ಆಯ್ತಾ ಇದೆ. ಡಿ ಬಾಸ್ ಪರವಾಗಿ ನೀವು ಫ್ಯಾನ್ಸ್ಗಳು ಬಂದಿರೋದು? ಹೌದು ಸರ್, ಡಿ ಬಾಸ್ ರಚಿತಾರಾಮ್ ಮೇಡಮ್ಗೋಸ್ಕರ ಇವತ್ತು ಬಂದಿರೋದು ಸರ್. ಡಿ ಬಾಸ್ ಅವರು ಒಂದು ವೇಳೆ ಇದ್ದಿದ್ರೆ ಇವ್ರು ಬರ್ತ್ಡೇ ಬರ್ತಿದ್ರು ಅನ್ಸುತ್ತೆ, ಬಟ್ ಅವ್ರು ಇಲ್ಲ. ಏನು ಹೇಳ್ತೀರಾ? ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಅವತ್ತು ಅಲ್ಲಿದ್ರು ಖುಷಿಯಾಗಿರೋದು, ಇಲ್ಲೂ ಇರಲಿ ಖುಷಿಯಾಗಿರಲಿ. ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ ಹೊರಗಡೆ ಅವರು. ಯಾವತ್ತಿದ್ರು ಜೀವನ ನೋಡಿ ಹೇಳ್ತೀನಿ ಅಷ್ಟೇ. ನೋಡಿ, ಸಾಕಷ್ಟು ಜನರು ಇರೋದಂತ ಡಿ ಬಾಸ್ ಅಭಿಮಾನಿ. ಸರ್, ನೀವೆಲ್ಲಿಂದ ಬಂದಿರಾ? ಏನು ಕತೆ? ಗುಲ್ಬರ್ಗದಿಂದ. ಅಂದರೆ ಬರ್ತ್ಡೇಗೋಸ್ಕರ ಬಂದಿರೋದಾ? ಹೌದಾ? ಓಕೆ, ಏನು ಹೇಳ್ತೀರಾ ಇವ್ರ ಬಗ್ಗೆ? ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಯಾವಾಗಿಂದ ಫ್ಯಾನ್ ಇವ್ರಿಗೆ? ಇದು ಬುಲ್ಬುಲ್ ಫಿಲಿಮ್ನಿಂದ. ಅಂದರೆ ನೀವು ರಚಿತಾರಾಮ್ ಅವ್ರಿಗೆ ಫ್ಯಾನ್ ಆಗಿದ್ದ ಅಥವಾ ದರ್ಶನ್ ಅವ್ರ ಜೊತೆ ಮಾಡಿದಾರೆ ಅಂತ ಆಗಿದ್ದ? ಇಲ್ಲ, ಸುದೀಪ್ ಫ್ಯಾನು. ಸುದೀಪ್ ಫ್ಯಾನು ಮಾಡಿದ್ದಾರೆ. ಸುದೀಪ್ ಸಿನಿಮಾ ಜೊತೆ, ಸುದೀಪ್ ಜೊತೆ ಅವರು ಕೂಡ ಮಾಡಿದ್ದಾರೆ. ಸುದೀಪ್ ಫ್ಯಾನ್. ಸುದೀಪ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಸರ್, ನೀವೆಲ್ಲಿಂದ? ಬೀದರ್.
ಬರ್ತಡೇಗೋಸ್ಕರ ಬಂದಿರೋದು ಬೀದರಿಂದ ವಿಶ್ ಮಾಡೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ ನೋಡಿ, ಅಷ್ಟು ದೂರದಿಂದ ಬಂದಿದ್ದಾರೆ. ಏನು ಹೇಳ್ತೀರಾ? ಹುಟ್ಟುಹಬ್ಬದ ಶುಭಾಶಯಗಳು ರಚಿತಾರಾಮ್. ರಚಿತಾರಾಮ್ ಅವರಿಂದ ಮಾತಾಡೋಕೆ ಅವಕಾಶ ಸಿಕ್ಕರೆ ಏನು ಮಾತಾಡ್ತೀರಾ? ಅದೇ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಏನಾದರೂ ಕ್ವಶನ್ ಕೇಳ್ತೀರಾ ಅವ್ರಿಗೆ? ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಅದಕ್ಕೆ ಸುಮ್ಮನೆ ವಿಶ್ ಮಾಡೋದ್ರೆ ಏನಾದರೂ ಕ್ವಶನ್ ಕೇಳಬೇಕಲ್ಲ. ನೆಕ್ಸ್ಟ್ ಡಿ ಬಾಸ್ ಜೊತೆ ಫಿಲಮ್ ಮಾಡ್ತೀರ? ಡಿ ಬಾಸ್ ಜೊತೆ ನೆಕ್ಸ್ಟ್ ಫಿಲ್ಮ್ ಯಾವಾಗ ಮಾಡ್ತೀರಾ ಅಂತ. ಅಂದರೆ ಡಿ ಬಾಸ್ ಅವರು ಬರಬೇಕು, ಬರ್ತಾರೆ ಅನ್ನೋ ಎಲ್ಲರ ನಂಬಿಕೆ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಬರ್ತಾರಂತ ನಂಬಿಕೆ ಇದೆ. ಎಲ್ಲ ನೀವು ಅಂದ್ಕೊಳ್ಳೋಂತ ಆಗಲಿ, ಹೊರಡೋಣ. ನೀವೆಲ್ಲಿಂದ ಬಂದಿದ್ದೀರಾ? ಏನು ಕತೆ? ರಾಯಚೂರು, ಗುಲ್ಬರ್ಗ, ಯಾದಗಿರಿ ಈ ಭಾಗದಿಂದ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಜನ ಇವರು ಒಂದು ಬರ್ತಡೇಗೋಸ್ಕರ ವಿಶ್ ಮಾಡೋಕ್ಕಂತಾನೆ ಬಂದಿರೋದು. ಇಲ್ಲಿ ಮಾತಾಡ್ಸೋಣ. ನೀವೆಲ್ಲಿಂದ ಅಂದರೆ? ರಾಯಚೂರಿಂದ. ನಮ್ಮ ಬಳ್ಳಾರಿ ಪಕ್ಕ ರಾಯಚೂರು. ಏನು ಹೇಳ್ತೀರಾ ರಚಿತಾರಾಮ್ ಅವರು? ಹ್ಯಾಪಿ ಬರ್ಡೇ ಮೇಡಮ್, ಹ್ಯಾಪಿ ಬರ್ಡೇ. ಅಂದರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಕಾರಣ ಏನು? ಅವ್ರಿಗೋಸ್ಕರ ನೋಡ್ಬೇಕಂತ ಅಷ್ಟೇ, ನೋಡಬೇಕು, ಬರ್ಡೇ ವಿಶ್ ಮಾಡ್ಬೇಕಂತ. ವರ್ಷಕ್ಕೊಂದ್ಸಲ ಬರುತ್ತೆ ಬರ್ಡೇ ವಿಶ್ ಮಾಡ್ಬೇಕಂತ. ಎಲ್ಲ ಫಿಲ್ಮ್ ನೋಡಿದ್ದೀರಾ? ನೋಡಿ. ಯಾವ ನೋಡಿದ್ದೀರಾ? ಹೇಳೋದು. ಬುಲ್ಬುಲ್, ಕ್ರಾಂತಿ, ಇವಾಗ ಕೂಲಿ ಹಾಂ, ಅದೆಲ್ಲ ನೋಡಿದ್ಯಾ? ಅದೇ ರಚಿತಾರಾಮ್ ಎಲ್ಲ ಒಂದೇ. ನೀವೆಲ್ಲ ಒಂದೇ ನೀವೇನು ಹೇಳ್ತೀರಾ? ಏನಿಲ್ಲ ನಾವು ಮಾತಾಡ್ಬೇಕು. ಅಲ್ಲಿಂದ ಹ್ಯಾಪಿ ಬರ್ತ್ಡೇ ರಚಿತಾ ಮೇಡಮ್. ಜೋರಾಗಿ ಹೇಳ್ಬಿಡಿ. ಬರ್ಡೇ ಮೇಡಮ್. ಡಿ ಬಾಸ್, ಅಪ್ಪು ವ್ಯಾಸ್ ಎಲ್ಲರೂ ಏನಿದ್ದಾರೆ, ಎಲ್ಲರೂ ಕೂಡ ಬಂದಿರುವಂಥದ್ದು ರಚಿತಾರಾಮ್ ಅವ್ರಿಗೆ ವಿಶ್ ಮಾಡೋಕ್ಕೆ. ಯಾಕಂತಂದರೆ ಅನೇಕ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ರಚಿತಾರಾಮ್ ಅವ್ರಿಗೇ ವಿಶ್ ಮಾಡೋಕ್ಕಂತ ಬಂದಿರುವಂಥದ್ದು. ಮತ್ತು ಎಷ್ಟೇ ದೂರ ಇದ್ದರೂ ಸರಿ, ನಾವು ನಮ್ಮ ಒಂದು ಅಭಿಮಾನಿಗಳು ಆಗಿರೋದ್ರಿಂದ ನಾವು ಡಿ ಬಾಸ್ ಅದು ಬೇರೆ ಅವರು ಅನೇಕ ಹೀರೋಗಳ ಜೊತೆ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನಾವು ದೂರ ಅನ್ನೋದು ನಮಗೆ ಮುಖ್ಯ ಆಗಲ್ಲ, ಫ್ಯಾನ್ಸ್ ಅನ್ನೋದು ಅವರ ಅಭಿಮಾನ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದನ್ನೇ ತೋರಿಸ್ಕೊಡುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಒಂದು ಸಾಲಿದೆ, ಇನ್ನೂ ಸಾಕಷ್ಟು ಜನರು ಬರುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಇಲ್ಲಿ ಹೆಣ್ಮಕ್ಳು ಕೂಡ ಬಂದಿದ್ದಾರೆ, ಮಗುವನ್ನು ಎತ್ಕೊಂಡು ಅವ್ರು ನೋಡಬೇಕಂತ ಕೇಳೋಣ, ಮಾತಾಡ್ಸೋಣ. ಮೇಡಮ್, ರಚಿತಾರಾಮ್ ಅವ್ರ ಬರ್ತಡೇ ಇದೆ ಹೇಳೋದು, ನೀವು ಬಂದು ಕಾಯ್ತಾ ಇದ್ದೀರಾ? ಹೇಳೋದ? ನಿನ್ನೆ ನೈಟು ಬಂದಿದ್ವಿ ನಾವು, 12 ಗಂಟೆಗೆ ವಿಶ್ ಮಾಡಿ ಹೋಗಿದ್ವಿ. ಇನ್ನೊಂದ್ಸರಿ ಬಂದಿದ್ವಿ, ಇನ್ನೊಂದ್ಸಲ ನೋಡೋಣ ಅಂತ. ನೈಟ್ ಎಲ್ಲ ಚೆನ್ನಾಗಿ ಮಾತಾಡಿ ವಿಶ್ ಮಾಡಿ ಸಿಕ್ಕಿದ್ರ ಮಾತಾಡೋಕ್ಕೆ? ಏನು ಮಾತಾಡಿದ್ರು? ತುಂಬ ಖುಷಿ ಆಯಿತು. ಅವ್ರು ಏನು ಹೇಳಿದ್ರು? ನಿಮ್ಮ ಜೊತೆ ಏನು ಮಾತಾಡಿದ್ರು? ಅಲ್ಲೇ ನಿಮ್ಮ ನೋಡಿ ಅವರು ಖುಷಿ ಪಟ್ಟರು, ಇಷ್ಟೆಲ್ಲ ಜನರನ್ನ ಬರ್ತ್ಡೇ ವಿಶ್ ಆಗಿ. ನಮಗೂ ಖುಷಿ ಆಯ್ತು ಅವ್ರು ನೋಡಿ, ಮಾತೇ ಬರಲಿಲ್ಲ ಅಂಥವ್ರನ್ನ ನಾವು ಮೀಟ್ ಮಾಡ್ತೀವಲ್ಲ ಅಂತ. ದಸರಾ ಹಬ್ಬಕ್ಕೆ ನಮಗೆ ವಿಶೇಷ. ದಸರಾ ಹಬ್ಬಕ್ಕೆ ಅವ್ರು ಮೀಟ್ ಮಾಡಿದ್ರೆ ಖುಷಿ ನಿಮಗೆ? ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿ ಬಂದಿದ್ದೆ ಅಮ್ಮನ ಜೊತೆ. ನನಗೆ ನಾನು ದೊಡ್ಡ ಫ್ಯಾನು ಅವ್ರಿಗೆ. ಎಲ್ಲ ಬುಲ್ಬುಲ್ ಫಿಲಮಿಂದ ಹಿಡಿದು ಎಲ್ಲನೂ ನೋಡ್ತೀನಿ ನಾನು. ನನಗೆ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ನನಗೆ ತುಂಬ ಖುಷಿ. ಅಂದರೆ ರಚಿತಾರಾಮ್ ಅವ್ರ ಬರ್ತಡೇಗೆ ಒಂದು ವೇಳೆ ದರ್ಶನ್ ಅವ್ರು ಹೊರಗಡೆ ಇದ್ರೆ ಬರ್ತಿದ್ರು ಅನ್ಸುತ್ತೆ, ಅವ್ರು ಇಲ್ಲ. ಅವ್ರು ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳೋದು, ಇದನ್ನು ಮಾತಾಡೋಕ್ಕಾಗಲ್ಲ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಷ್ಟೇ, ಬರ್ತೀವಿ. ಯಾಕೆ ಅವ್ರ ಮುಂದಿನ ಸಿನಿಮಾಗಳು ಬರ್ತಾ ಇದೆ, ಅದ್ರ ಬಗ್ಗೆ ಏನು ನಿರೀಕ್ಷೆ ಇದೆ ನಿಮಗೆ? ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಅಯ್ಯಗೊಟ್ಟು ಇದೆ, ಸಾಕಷ್ಟು ಟ್ರೇಸರ್ ನೋಡಿದ್ವಿ, ರಿಲೀಸ್ ಮಾಡಿ. ಹೆಂಗೆ ಅನಿಸ್ತು? ತುಂಬ ಖುಷಿ ಆಯ್ತು, ನೋಡಬೇಕು ಯಾವಾಗ ಬರುತ್ತೆ ಜೀವನ ಕಾಯ್ತಾ ಇದ್ವಿ. ವೆಯ್ಟ್ ಮಾಡ್ತಿದ್ದೀರಾ? ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಸಿನಿಮಾಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಮೇಡಮ್, ನೀವೇನು ಹೇಳ್ತೀರಾ? ಖುಷಿ ಆಗುತ್ತೆ ತುಂಬ ಮೀಟ್ ರಚಿತಾರಾಮ್ ಅವ್ರ ಹತ್ರ ಮಾತಾಡ್ತೀರಾ? ಏನೋ ಮಾತಾಡ್ತೀವಿ, ತುಂಬ ಖುಷಿ. ಫಸ್ಟ್ ಆಫ್ ಆಲ್ ರಚಿತಾ ಮೇಡಮ್ಗೆ ವಿಶ್ ಹ್ಯಾಪಿ ಬರ್ಡೇ. ಅವರು ಇದೇ ಥರ ಇನ್ನೂ ಜಾಸ್ತಿ ಹಿಟ್ ಫಿಲಮ್ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ತಾ ಇದೆ. ಥ್ಯಾಂಕ್ ಯು. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ? ಏನು ಹೇಳ್ತೀರಾ? ರಚಿತಾರಾಮ್ ಅವ್ರ ಬಗ್ಗೆ ಬರ್ತಡೇಗೆ ಬಂದಿದ್ದೀರಾ, ಕಾಯ್ತಾ ಇದ್ದೀರಾ, ಅವ್ರು ಇನ್ನೂ ಬಂದಿಲ್ಲ, ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಅವ್ರ ಬರ್ತಡೇ ದಿನ ಮೀಟ್ ಆಗ್ತಾ ಇರೋದು, ಫಾರ್ ದ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಸೊ ತುಂಬ ಯೂಸ್ ಫ್ಯಾನ್, ಸೊ ಖುಷಿ ಇದೆ. ಎಲ್ಲ ಮೂವಿ ಒಂದು ಬಿಟ್ಟಿಲ್ಲ, ಎಲ್ಲ ಮೂವಿ ನೋಡಿದ್ದು. ಆ್ಯಂಡ್ ಅವರು ಒಂದು ಲೇಡಿ ಸೂಪರ್ ಸ್ಟಾರ್ ಅನ್ನೋದೇ ದೊಡ್ಡ ಖುಷಿ. ಲೇಡಿ ಸೂಪರ್ ಸ್ಟಾರ್ ಬರ್ತಡೇಗೆ ಅವರು ಕೂಡ ವಿಶ್ ಮಾಡಕ್ಕೆ ಬಂದಿದ್ದಾರೆ. ನೀವೆಲ್ಲಿಂದ? ನಮ್ಗೆ ತುಂಬ ಖುಷಿ ಆಗುತ್ತೆ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಲ್ಲಿ. ಏನು ಹೇಳ್ತೀರಾ? ವಿಶ್ ಮಾಡಿ. ಅವರು ಎಲ್ಲ ಹ್ಯಾಪಿ ಬರ್ಡೇ ರಚಿತಾರಾಮ್. ಅವರೆಲ್ಲ ಫಿಲಮ್ಸ್ ಎಲ್ಲ ಮುಂದುವರಿಲ್ಲ. ತುಂಬ ಇಷ್ಟ. ಅವ್ರು ನೋಡ್ಕೊಂಡೇ ಹೋಗ್ಬೇಕು ನೀವು. ಓಕೆ, ಹೌದಾ? ಏನು ಹೇಳ್ತೀವಿ? ನಾವಿಲ್ಲ. ಮೂವಿ ಯಾವ್ದು ಇಷ್ಟ? ಬುಲ್ಬುಲ್ ಇಷ್ಟ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಕ್ಕ. ಮೇಡಮ್, ನೀವು ಹೇಳ್ತೀರಾ?
ನಾವಿಲ್ಲೇ ಇರೋದು. ವಿಶ್ ಯು ಹ್ಯಾಪಿ ಬರ್ತ್ಡೇ ರಚಿತಾ ರಾಮಕ್ಕ ಅವ್ರು. ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ನೋಡಿದ್ರಲ್ಲ, ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಅವ್ರಿಗೋಸ್ಕರ. ಸಾಕಷ್ಟು ಅಭಿಮಾನಿಗಳು ಬೇರೆ ಕಡೆಯಿಂದ ಬಂದಿದ್ದಾರೆ ಮತ್ತು ಬೆಂಗಳೂರವರು ಕೂಡ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ. ಇನ್ನೇನು ಕೆಲವೇ ಒಂದು ಕ್ಷಣಗಳಲ್ಲಿ ಅವರು ಬರ್ತಾರೆ. ಬರ್ತ್ಡೇ ಕೇಕನ್ನು ಕೂಡ ಕಟ್ ಮಾಡ್ತಾರೆ. ಅಭಿಮಾನಿಗಳ ಜೊತೆ ಮಾತಾಡಿ ಸಂಭ್ರಮವನ್ನು ಹಂಚಿಕೊಳ್ತಾರೆ. ಅವರು ಕೂಡ ಸುಮಾರು ಜನ ನಾವು ವಿಶ್ ಮಾಡಬೇಕು, ಫೋಟೋ ತೊಗೋಬೇಕು, ಅವ್ರನ್ನ ನೋಡಬೇಕು ಅಂತ ಸಾಕಷ್ಟು ದೂರದಿಂದ ಜನ ಬಂದಿರುವಂಥದ್ದು. ಇನ್ನೂ ಒಂದು ಕೆಲವೊಂದು ಅಪ್ಡೇಟ್ಸ್ ಕೊಡ್ತೀನಿ, ಅವ್ರು ಬಂದ ತಕ್ಷಣ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.